Hello guys, in this video I am going to discuss about types of verbs. So that is action verbs and stative verbs. You already know about action verbs, right? Tell me some action verbs. Run, eat, jump, write. So these are some action verbs. These action verbs are also called as dynamic verbs. Action verb ಗೆ dynamic verb ಅಂತಾನೂ ಕೂಡ ಕರಿತೀವಿ. Right? Action means what? Create, right? Physical activity. ದೈಹಿಕ ಚಟುವಟಿಕೆಗಳಿಗೆ action verbs ಅಂತ ಕರೀತಾರೆ. Right? See here. Action verbs describes an action or event. ಇದು ಕ್ರಿಯೆ ಮತ್ತು ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ. Right? So these are in a simple, continuous, perfect, all tenses. ಇವು ಆಕ್ಷನ್ ವರ್ಬ್ಸ್ ನಾವು ಎಲ್ಲಿ ಯೂಸ್ ಮಾಡಬಹುದು? ಆಲ್ ಸಿಂಪಲ್ ಟೆನ್ಸಸ್, ಆಲ್ ಕಂಟಿನ್ಯೂಸ್ ಟೆನ್ಸಸ್, ಆಲ್ ಪರ್ಫೆಕ್ಟ್ ಟೆನ್ಸಸ್. ಎಲ್ಲಾ ಟೆನ್ಸ್ ಅಲ್ಲೂ ಕೂಡ ನಾವು ಈ ಡೈನಾಮಿಕ್ ವರ್ಬ್ ಅಥವಾ ಆಕ್ಷನ್ ವರ್ಬ್ ಅನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ಹಿ ರನ್ಸ್ ಫಾಸ್ಟ್. ಅವನು ಜೋರಾಗಿ ಓಡುತ್ತಾನೆ. ರೈಟ್? ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೇಕನ್ ಹಿಯರ್ ಪ್ರೆಸೆಂಟ್ ಸಿಂಪಲ್. ನಾವು ಎಲ್ಲಾ ಟೆನ್ಸ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಯಾವ್ದನ್ನ? ಆಕ್ಷನ್ ವರ್ಬ್ಸ್ ಅನ್ನ. ರೈಟ್? ರನ್, ಫಿಸಿಕಲ್ ಆಕ್ಟಿವಿಟಿ. ಸೊ ದಿಸ್ ಇಸ್ ಅನ್ ಆಕ್ಷನ್ ವರ್ಬ್. ಅವನು ಜೋರಾಗಿ ಓಡುತ್ತಾನೆ. ಹಿ ಈಸ್ ರನ್ನಿಂಗ್ ಫಾಸ್ಟ್. ಸೊ ದಿಸ್ ಇಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ರೈಟ್? ಅವನು ಜೋರಾಗಿ ಓಡುತ್ತಿದ್ದಾನೆ. ಶಿ ಈಟ್ಸ್ ಲಂಚ್. ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆ. ಹಿ ಶೀಟ್ ಬಂದಾಗ ಪ್ರೆಸೆಂಟ್ ಸಿಂಪಲ್ ಥರ್ಡ್ ಪರ್ಸನ್ ಸಿಂಗುಲರ್ ತಗೊಂತೀವಿ, V5. ರೈಟ್? ಶಿ ಈಟ್ಸ್ ಲಂಚ್ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆ. ರೈಟ್? ಶಿ ಈಸ್ ಈಟಿಂಗ್ ಲಂಚ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ. ರೈಟ್? ಶಿ ಹ್ಯಾಸ್ ಈಟನ್ ಲಂಚ್. She had eaten lunch. Like this, we can use these dynamic verbs in all tenses. Let us see stative verbs. Stative verbs describes a state. A state means sthiti, okay, or condition. These are in a simple form only. ಇದು ಎಲ್ಲ ಟೆನ್ಸ್ ಅಲ್ಲೂ ಕೂಡ ಸಿಂಪಲ್ ಫಾರ್ಮ್ ಅಲ್ಲಿ ಇರುತ್ತೆ. ರೈಟ್? ಕ್ರಿಯೆಯ ಮೊದಲನೇ ರೂಪದಲ್ಲಿ. ಓಕೆ? ಸೊ ದೀಸ್ ಸ್ಟೇಟಿವ್ ವರ್ಬ್ಸ್ ಡೋಂಟ್ ಹ್ಯಾವ್ ಕಂಟಿನ್ಯೂಸ್ ಫಾರ್ಮ್. ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇವು ಸ್ಟೇಟಿವ್ ವರ್ಬ್ಸ್ ಕಂಡು ಬರೋದಿಲ್ಲ. ಸಿ ಹಿಯರ್, ಈ ತರ ING ಫಾರ್ಮ್ ಅಲ್ಲಿ ಇವನ್ನ ನಾವು ಬರೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ಶಿ ಲವ್ಸ್ ಮ್ಯಾಂಗೋ. ಅವಳು ಮಾವಿನ ಹಣ್ಣನ್ನು ಪ್ರೀತಿಸುತ್ತಾಳೆ. ರೈಟ್? ಸಿಂಪಲ್ ಅಲ್ಲಿದೆ, ಸಿಂಪಲ್ ಟೆನ್ಸ್ ಅಲ್ಲಿ ಇದೆ. ರೈಟ್? ಹಿ ಶೀಟ್ ಬಂದಾಗ ಎಸ್ ಬರುತ್ತೆ. ರಿಮೆಂಬರ್ ದಿಸ್. ದಿಸ್ ಲವ್ ಎಕ್ಸ್ಪ್ರೆಸಸ್ ಎ ಸ್ಟೇಟ್ ಜನರಲಿ ದಟ್ ಡಸಂಟ್ ಚೇಂಜ್. ಈ ಲವ್ ಅನ್ನೋದೇನಿದು ಒಂದು ಸ್ಥಿತಿ, ಸಾಮಾನ್ಯವಾಗಿ ಅದು ಬದಲಾಗೋದಿಲ್ಲ. ಅವಳಿಗೆ ಮಾವಿನ ಹಣ್ಣಿನ ಮೇಲಿರುವ ಪ್ರೀತಿ ಯಾವತ್ತಿದ್ರೂ ಬದಲಾಗೋದಿಲ್ಲ ಅಂತ ಅರ್ಥ. Okay, see here next. She is loving mango. So ING ಅಲ್ಲಿದೆ, ಕಂಟಿನ್ಯೂಸ್ ಅಲ್ಲಿದೆ ಇದು. ರೈಟ್? ಕಂಟಿನ್ಯೂಸ್ ಟೆನ್ಸ್ ಅಲ್ಲಿದೆ. She is loving mango. ಅವಳು ಮಾವಿನ ಹಣ್ಣನ್ನು ಪ್ರೀತಿಸುತ್ತಿದ್ದಾಳೆ. ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹಿಂದೆ ಪ್ರೀತಿ ಇಲ್ಲ ಅಂತ ಅರ್ಥ. ರೈಟ್? ಇವಾಗ ಕಂಟಿನ್ಯೂಸ್ ಟೆನ್ಸ್, ಟೆಂಪ್ರರಿ ಸ್ಟೇಟ್, ತಾತ್ಕಾಲಿಕ ಸ್ಥಿತಿ. ಯಾವ್ದೋ ಒಂದು ಸಂದರ್ಭಕ್ಕೆ ಇವಾಗ ಇಷ್ಟ ಆಗ್ತಿರ್ಬೋದು, ಅದನ್ನ ಮಾವಿನ ಹಣ್ಣನ್ನ ಪ್ರೀತಿಸ್ತಾ ಇರ್ಬೋದು, ಮುಂದೆ ಆ ಲವ್ ಬದಲಾಗಬಹುದು. ರೈಟ್? ಸೊ ದಿಸ್ ಈಸ್ ಎ ಸಿಚುವೇಶನಲ್ ಲವ್. ಸಾಂದರ್ಭಿಕ ಪ್ರೀತಿ. ಲವ್ ಅನ್ನೋದೇನಿದು ಬದಲಾಗದ ಸ್ಥಿತಿ. ಸೊ ING ಫಾರ್ಮ್ ಅಲ್ಲಿ ಬರೆದಾಗ ಅದು ಟೆಂಪ್ರರಿ ಆಗುತ್ತೆ. ರೈಟ್? ಸೊ ವಿ ಕ್ಯಾನಾಟ್ ರೈಟ್ ಎ ಸ್ಟೇಟಿವ್ ವರ್ಬ್ ಇನ್ ING ಫಾರ್ಮ್. ING ಫಾರ್ಮ್ ಅಲ್ಲಿ ನಾವು ಯಾವುದೇ ಸ್ಟೇಟಿವ್ ವರ್ಬ್ ಅನ್ನ ಬರೆಯೋದಿಲ್ಲ. ದಿಸ್ ಸೆಂಟೆನ್ಸ್ ಇಸ್ ರಾಂಗ್. ಸೊ ಡೋಂಟ್ ಸೇ ಐ ಆಮ್ ಲವಿಂಗ್ ಇಟ್, ಐ ಆಮ್ ಲವಿಂಗ್ ಹರ್, ಐ ಆಮ್ ಲವಿಂಗ್ ಪಿಜ್ಜಾ. ಸೊ ಓನ್ಲಿ ಯು ಹ್ಯಾವ್ ಟು ಸೇ ಐ ಲವ್ ಪಿಜ್ಜಾ, ಐ ಲವ್ ಹರ್. Right? So these stative verbs is also called state verb. ಇದನ್ನ state verb ಅಂತ ಕರೀತಾರೆ. Let us see some stative verbs. ಹಾಗಾದ್ರೆ ಯಾವ್ಯಾವು ಮತ್ತೆ stative verbs ಇದಾವೆ? Let us discuss those. So these are all stative verbs. See here, stative verbs used to describe thoughts and opinion. Okay? ನಮ್ಮ ಅಭಿಪ್ರಾಯ ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ stative verbs ಅನ್ನ ಯೂಸ್ ಮಾಡ್ತೀವಿ. See here, first one. I can understand. I can understand. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. So understand, it is a thought, right? ವಿಚಾರ. I am understanding. So we cannot write a stative verb understand in continuous form, or that is in ING form, right? Continuous form ಅಲ್ಲಿ we cannot write stative verb, right? So this sentence is wrong. I am understanding. We can't say I am understanding. Next, see here, agree. Right? This is opinion, ಅಭಿಪ್ರಾಯ. I agree on that point. ನಾನು ಆ ವಿಚಾರದಲ್ಲಿ ಒಪ್ಪಿಕೊಳ್ಳುತ್ತೇನೆ. Right? I am agreeing on that point. So we cannot use in ING form. Agree. We cannot use stative verb agree in continuous form. This sentence is wrong. Okay? Next. So these are all stative verbs. We cannot write in
continuous form. These have only simple form. Next, stative verbs used to describe feelings and emotions. Right? ಭಾವನೆಗಳನ್ನ ವ್ಯಕ್ತಪಡಿಸೋಕೆ stative verbs ಅನ್ನ ಯೂಸ್ ಮಾಡ್ತೀವಿ. See here, these are all feelings and emotions: dislike, like, hate, love, prefer, want and wish. See the example. I like my dress. ನಾನು ನನ್ನ ಡ್ರೆಸ್ ಅನ್ನ ಇಷ್ಟಪಡುತ್ತೇನೆ. I am liking my dress. We can't say in continuous form. So we cannot say stative verb like in continuous form. I am liking. This is wrong. Right? I hate pizza. We can't say I am hating pizza. Right? Next, stative verb is used to describe senses and perception. Senses means ಇಂದ್ರಿಯ ಮೂಲಕ ಗ್ರಹಿಸುವುದು. Right? ಪಂಚೇಂದ್ರಿಯಗಳ ಮೂಲಕ. ಕಿವಿ, ಕಣ್ಣು, ಮೂಗು. Right? ಮತ್ತೆ skin. Next, see here. Perception means grahike. So these are the examples. Stative verbs. Appear, hear, look, seems, smell and taste. Okay. For example, you look good. ನೀವು ಚೆನ್ನಾಗಿ ಕಾಣುತ್ತೀರಾ. Right? You are looking good. We can't say in continuous form. Look is a stative verb. So this is wrong. Next, the rose smells nice. Smelling, senses. Okay. ವಾಸನೆಯನ್ನ ಗ್ರಹಿಸುವುದು. ಈ ಗುಲಾಬಿಯ ವಾಸನೆ ಚೆನ್ನಾಗಿದೆ. ಈ ಗುಲಾಬಿಯ ವಾಸನೆ ಚೆನ್ನಾಗಿದೆ. The rose smells nice. We can't say the rose is smelling nice. Okay. So this statement is wrong. This is right. So next, stative verb is also used to describe possession and measurements. Let us see here. Possession means ಮಾಲೀಕತ್ವ. ಯಾವುದೇ ಒಂದು ವಸ್ತುವಿನ ಮೇಲೆ ಮಾಲೀಕತ್ವವನ್ನು ಹೊಂದಿರುವುದರ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? possession. See here, belong, have, own and possess. These are the stative verbs. See your example. I have a pen. ನನ್ನ ಕಡೆ ಪೆನ್ನು ಇದೆ. Right? I am having a pen. So it doesn't make sense. This sentence is wrong. We cannot use ing form with the stative verb. Right? So this one is right. Another example. This marker belongs to me. Right? I cannot say this marker is belonging to me. Right? See here. Next, measurements. Examples: measure and weight. Her waist measures 60 centimeter. ಅವಳ ಸೊಂಟದ ಅಳತೆ ಎಷ್ಟಿದೆ? 60 centimeter. We cannot say in continuous form her waist is measuring 60 centimeter. This is wrong. Okay. Next, weight. The elephant weighs 4,000 kg. Right? ಆನೆಯ ತೂಕ 4000 kg ಇದೆ. The elephant is weighing 4,000 kg. So this is wrong. Some verbs can be used to describe both stative and dynamic depending on the context. ಕೆಲವು ಸಂದರ್ಭಗಳಲ್ಲಿ ನಾವು ಕೆಲವು ವರ್ಬಗಳನ್ನ ಎರಡು ಸಿಚುವೇಶನ್ ಅಲ್ಲಿ ಯೂಸ್ ಮಾಡಬಹುದು. ಬಟ್ ಮೀನಿಂಗ್ ಇಸ್ ಡಿಫರೆಂಟ್ ಇನ್ ಬೋತ್ ಕಂಟೆಕ್ಸ್ಟ್. ಕಂಟೆಕ್ಸ್ಟ್ ಮೀನ್ಸ್ ಸಂದರ್ಭ. ಆದ್ರೆ ಎರಡು ಸಂದರ್ಭಗಳಲ್ಲಿ ಮೀನಿಂಗ್ ಬೇರೆ ಬೇರೆ ಆಗಿರುತ್ತೆ. See here, I think Taj Mahal is a beautiful construction. ನನಗನ್ಸುತ್ತೆ ತಾಜ್ ಮಹಲ್ ಒಂದು ಅದ್ಭುತವಾದ ನಿರ್ಮಾಣ. So what is this? Think. So this is a stative verb, right? So this is an opinion. I think Taj Mahal is a beautiful construction. Idenidu nanna opinion, nanna abhipraya, stative verb, right? We can use this verb in dynamic also. Dynamic situation allu use ಮಾಡಬಹುದು. See here, I am thinking about Taj Mahal. ನಾನು ತಾಜ್ ಮಹಲ್ ಬಗ್ಗೆ ಯೋಚಿಸುತ್ತಾ ಇದ್ದೇನೆ. I am thinking about Taj Mahal. Imagination. So here thinking is the action, right? Imagination ಮಾಡ್ಕೊಳ್ಳೋದು. So thinking here it will become action verb, right? See here, next example. I have a car. ನನ್ನ ಬಳಿ ಕಾರ್ ಇದೆ, right? Possession. ನಾವು ಕಾರಿನ ಮಾಲೀಕತ್ವವನ್ನು ಹೊಂದಿದ್ದೇವೆ. ಇದು possession ಬಗ್ಗೆ ತಿಳಿಸ್ತಾ ಇದೆ. I have a car. I have a marker, right? But we can also use this have in continuous form with a different meaning, right? ಇಲ್ಲಿ ಕೂಡ different ಇದೆ. ಈ ಸಿಚುವೇಶನ್ ಅಲ್ಲಿ ಮೀನಿಂಗ್ ಇಲ್ಲಿ ಸಹ ಇದು ಡಿಫರೆಂಟ್ ಆಗಿದೆ. I am having pizza for breakfast. ನಾನು ಬ್ರೇಕ್ಫಾಸ್ಟ್ ಸಮಯದಲ್ಲಿ ಪಿಜ್ಜಾ ತಿನ್ನುತ್ತಾ ಇದ್ದೇನೆ, right? Having. So we can't say I am having car. ಇಲ್ಲಿ I am having car ಅಂತ ಯೂಸ್ ಮಾಡೋ ಹಾಗಿಲ್ಲ. See here, I am having pizza means physical action. ನಾನು physical action ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. Having means here eating, physical action. So ಇಲ್ಲಿ ಯಾವುದೇ physical action ಇಲ್ಲ, right? I have a car. Car ನನ್ನ ಹತ್ರ ಇದೆ, right? We cannot say I am having car. Okay. Next,
I see what your problem facing. In this context, the meaning of see is ಅಂಡರ್ಸ್ಟ್ಯಾಂಡ್ ಮೀನ್ಸ್ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನೀನು ಯಾವ ಸಿಚುವೇಶನ್ನ ಯಾವ ತೊಂದರೆಯನ್ನ ಫೇಸ್ ಮಾಡ್ತಾ ಇದೀಯಾ ಅಂತ. ಓಕೆ, ಐ ಆಮ್ ಸೀಯಿಂಗ್ ಮೈ ಮದರ್ ದಿಸ್ ಈವ್ನಿಂಗ್. ಇನ್ ದಿಸ್ ಕಂಟೆಕ್ಸ್ಟ್, ಈ ಸಂದರ್ಭದಲ್ಲಿ ಸೀಯಿಂಗ್ ಯಾವ ತರ ಯೂಸ್ ಆಗುತ್ತೆ? ಸೀಯಿಂಗ್ ಫಿಸಿಕಲ್ ಆಕ್ಷನ್. ಇವತ್ತು ಸಂಜೆ ನಾನು ನನ್ನ ಅಮ್ಮನನ್ನ ಭೇಟಿ ಆಗ್ತಾ ಇದ್ದೀನಿ, ರೈಟ್? ಐ ಆಮ್ ಸೀಯಿಂಗ್ ಮೈ ಮದರ್ ದಿಸ್ ಈವ್ನಿಂಗ್. ಇನ್ ದಿಸ್ ಕಂಟೆಕ್ಸ್ಟ್ ಸೀಯಿಂಗ್ ಬಿಕಮ್ಸ್ ಮೀಟ್. ಸೀಯಿಂಗ್ ಮೀನ್ಸ್ ಅಂದ್ರೆ ಮೀಟ್, ಭೇಟಿ ಆಗುವುದು ಅಂತ ಅರ್ಥ, ರೈಟ್? ಫಿಸಿಕಲ್ ಆಕ್ಷನ್. ನಾವು ಫಿಸಿಕಲ್ ಆಕ್ಷನ್ ಅಲ್ಲೂ ಇದನ್ನ ಯೂಸ್ ಮಾಡಬಹುದು, ರೈಟ್? ಅಂಡ್ ಸ್ಟೇಟಿವ್ ವರ್ಬ್ ಅಲ್ಲೂ ಈ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ, ರೈಟ್? ಸಿ ಹಿಯರ್ ನೆಕ್ಸ್ಟ್, ಹಿ ಲುಕ್ಸ್ ಸ್ಮಾರ್ಟ್. ಅವನು ನೋಡಲು ತುಂಬಾ ಚೆನ್ನಾಗಿದ್ದಾನೆ, ರೈಟ್? ವಿ ಆರ್ ಟಾಕಿಂಗ್ ಅಬೌಟ್ ಅಪಿಯರೆನ್ಸ್. ಅವನು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ, ರೈಟ್? ಹಿ ಲುಕ್ಸ್ ಸ್ಮಾರ್ಟ್. ವಿ ಆರ್ ಟಾಕಿಂಗ್ ಅಬೌಟ್ ಹಿಸ್ ಅಪಿಯರೆನ್ಸ್, ರೈಟ್? ಇನ್ ದಿಸ್ ಕಂಟೆಕ್ಸ್ಟ್ ಹಿ ಈಸ್ ಲುಕಿಂಗ್ ಅಟ್ ಹರ್. ಅವನು ಅವಳನ್ನು ನೋಡುತ್ತಿದ್ದಾನೆ, ಫಿಸಿಕಲ್ ಆಕ್ಷನ್, ರೈಟ್? ಸೊ look is also act as a action verb in this context, right? The food smells nice. ಆಹಾರದ ವಾಸನೆ ಚೆನ್ನಾಗಿದೆ. ಅದೇನದು? ಪರ್ಸೆಪ್ಷನ್ ಮೀನ್ಸ್ ಗ್ರಹಿಕೆ, ರೈಟ್? ದಿಸ್ ಸೆಂಟೆನ್ಸ್ ಇಸ್ ಇನ್ ಸ್ಟೇಟಿವ್. ಹಿಯರ್ ಶಿ ಈಸ್ ಸ್ಮೆಲ್ಲಿಂಗ್ ದ ಫುಡ್. ಫಿಸಿಕಲ್ ಆಗಿ ಆ ವಾಸನೆಯನ್ನ ಗ್ರಹಿಸ್ತಾ ಇದ್ದಾಳೆ, ರೈಟ್? ಶಿ ಈಸ್ ಸ್ಮೆಲ್ಲಿಂಗ್ ದ food. Physical action or dynamic action, right? Dynamic. Next, the juice tastes off. Tastes off means ಸರಿಯಾಗಿಲ್ಲ ಅಂತ ಅರ್ಥ. ಜ್ಯೂಸಿನ ರುಚಿ, right? The juice tastes off. Perception, ಗ್ರಹಿಕೆ. Here mother is tasting the juice. Physical ಆಗಿ ಆ ಜ್ಯೂಸ್ ಅನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ, right? So this is in the dynamic context. This is in dynamic context. Like this, these verbs can be used in different context with different meanings. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಮೀನಿಂಗ್ ಕೊಡುತ್ತೆ ಈ ಎಲ್ಲ verbs, right? Hope this is clear to you. See you in the next video.